ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ನೋಡಿ ಅದರಲ್ಲೂ ಕಟಕ ರಾಶಿಯವರಾಗಿರ್ಬೋದು ಹೆಣ್ಮಕ್ಳು, ಮತ್ತು ಮಿಥುನ ರಾಶಿಯವರಾಗಿರ್ಬೋದು, ಸಿಂಹ ರಾಶಿಯವರಾಗಿರ್ಬೋದು, ಈ ಒಂದು ರಾಶಿಯ ಹೆಣ್ಮಕ್ಳು ಬಹಳ ಕೇರ್ಫುಲ್ಲಾಗಿರಬೇಕಾಗತ್ತೆ. ಜೊತೆಗೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ಗುರು ಉಚ್ಚನಾಗಿದ್ದಾಗ ಈ ಕೆಲವೊಂದು ವಿಚಾರಗಳಲ್ಲಿ ಪಾಪ ಹೆಣ್ಮಕ್ಳು ಸಫರ್ ಮಾಡಬೇಕಾಗತ್ತೆ ಕೆಲವೊಂದು ವಿಚಾರಗಳಲ್ಲಿ. ಜೊತೆಗೆ ಅವರ ವೈಯಕ್ತಿಕ ಜೀವನ ಅಂತ ಏನಿರುತ್ತೆ, ಅವರ ವೈಯಕ್ತಿಕವಾಗಿ ಇರ್ತಕ್ಕಂಥದ್ದು ಅದೆಲ್ಲ ಒಂದು ಕಡೆ ಬಹಿರಂಗವಾಗಿ ಎಲ್ಲ ಕಡೆ ಕಾಂಟ್ರವರ್ಸಿಗಳಾಗುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಹಾಗಾಗಿ ಹೆಣ್ಣುಮಕ್ಕಳು ತುಂಬ ಕೇರ್ಫುಲ್ಲಾಗಿರಬೇಕು. ಮತ್ತು ಗುರುಗಳು ಅಂತ ಏನು ಹೇಳಿದೆ, ಗುರುಗಳ ಒಂದು ಸ್ಥಾನ, ಯಾಕಂದರೆ ಗುರು ಸ್ಥಾನದಲ್ಲಿ ಯಾರ್ಯಾರು ಇರ್ತೀರಾ ಅವರೆಲ್ಲರೂ ಕೂಡ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಆ ಗುರು ಅನ್ನೋ ಒಂದು ಪದಕ್ಕೆ ಧಕ್ಕೆಯನ್ನು ತರ್ತಕ್ಕಂಥ ಒಂದು ಸಿಚುವೇಶನ್ಗಳು ಜಾಸ್ತಿ ಆಗುತ್ತೆ. ತುಂಬ ಹರಿದಾಡ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಟಿ ವಿಗಳಲ್ಲಾಗಿರ್ಬೋದು, ಅಥವಾ ನಾರ್ಮಲಾಗಿ ನಮ್ಮ ಕಿವಿಗೆ ಬಿದ್ದಿರ್ತಕ್ಕಂಥದ್ದಾಗಿರ್ಬೋದು, ಈ ಥರದ್ದೆಲ್ಲ. ಯಾಕಂದರೆ ಏನೋ ಒಂದು ಕಡೆ ಒಂದು ಒಳ್ಳೆಯದು ಆಗಿರ್ಬೋದು ಅಥವಾ ಒಂದು ಕೆಟ್ಟದ್ದು ಆಗಿರ್ಬೋದು, ಈ ಥರದ್ದು ತೊಂದರೆಗಳು ಹೆಚ್ಚು ಗುರುಸ್ಥಾನಕ್ಕೆ ಅಂತ ಹೇಳ್ಬೋದು. ಈ ಗುರುಸ್ಥಾನಕ್ಕೆ ತುಂಬ ಯಾವುದಾದ್ರೂ ಒಂದೊಂದು ವಿಷಯದಲ್ಲಿ ತೊಂದರೆಗಳಾಗ್ತಾ ಇರುತ್ತೆ. ಜೊತೆಗೆ ನೋಡಿ, ಚೈನಾದಲ್ಲಿ ಹೇಳಿದೆ ಮಳೆ ಅತಿ ಹೆಚ್ಚಾಗುತ್ತೆ. ಮಳೆ ಚೈನಾದಲ್ಲಿ ಅಂತ ಅಲ್ಲ, ಗುರು ಕಟಕ ರಾಶಿಗೆ ಯಾವಾಗ ಬಂದು ಉಚ್ಚನಾಗಿರ್ತಾನೆ ಆಗ ಈ ಮಳೆಗಳು ಮತ್ತು ಸುನಾಮಿಗಳಾಗ್ತಕ್ಕಂಥದ್ದು, ಲ್ಯಾಂಡ್ಸ್ಕೇಪ್ ಎಲ್ಲ ಆಯಿತು ಕೇರಳದಲ್ಲಿ, ಇದೆಲ್ಲವೂ ಕೂಡ ಅತಿ ಹೆಚ್ಚಾಗ್ತಾ ಇರುತ್ತೆ. ಜೊತೆಗೆ ಅಲ್ಲಿ ತುಂಬ ಅತಿವೃಷ್ಟಿ, ಅಂದರೆ ಎಲ್ಲದಕ್ಕೂ ತೊಂದರೆಗಳಾಗ್ತಾ ಇರುತ್ತೆ. ನೋಡಿ ಚೈನಾದಲ್ಲೆಲ್ಲ ತುಂಬ ಮಳೆ ಬಂದು ಹಾವುಗಳೆಲ್ಲ ಈಚೆ ಕಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಮನೆ ಒಳಗಡೆ ನುಗ್ಗಕ್ಕೆ ಸ್ಟಾರ್ಟ್ ಆಯಿತು, ಹಾವು ಕಚ್ಚಿ ಎಷ್ಟೋ ಜನ ಸತ್ತಿರೋ ಪ್ರಕಟಣೆಗಳು ಕೂಡ ಇದೆ. ಹಾಗಾಗಿ ನೀರಿನಿಂದ ಅಪಾಯ ಜಾಸ್ತಿ ಅಂತ ಹೇಳಿದೆ. ನೀರಿನಿಂದ ಅಪಾಯಗಳು ಬಹು, ಯಾಕಂದರೆ ಇವನು ಇನ್ನು 10ನೇ ತಿಂಗಳಿಗೆ ಸಿಂಹರಾಶಿಗೆ ಹೋಗ್ತಾನೆ, ಅಲ್ಲಿವರೆಗೂ ಕೂಡ ನೀರಿನ ಹತ್ರ ತುಂಬ ಹುಷಾರಾಗಿರ್ಬೇಕಾಗುತ್ತೆ. ಇದೇ ರೀತಿ 3 ತಿಂಗಳು ಹತ್ರ ಇದ್ದೇ ಇರುತ್ತೆ. ಹೌದು. ಯಾಕಂದ್ರೆ ಹುಚ್ಚನಾಗಿದ್ದಾನೆ ಅಂತ ಹೇಳ್ದೆ ಅಲ್ಲ, ಅಲ್ಲಿ ಎಲ್ಲವನ್ನು ಜಾಸ್ತಿನೇ ಕೊಡ್ತಾನೆ ಅಲ್ಲ. ಈಗ ಹಂಗಿದ್ರೆ ಒಳ್ಳೇದು ಕೂಡ ಆಗೋ ಚಾನ್ಸಸ್ ಇಲ್ಲ, ಒಳ್ಳೇದು ಕೂಡ ಹೆಚ್ಚಾಗತ್ತೋ ಆ ರೀತಿ ಏನಾದ್ರು ಆಗ್ಬಹುದು. ಒಳ್ಳೇದು ಜಾಸ್ತಿ ಆಗ್ಬೋದು. ಅತಿಯಾಗಿ ಒಳ್ಳೇದಾದ್ರೆ ಅದು ತಡ್ಕೊಳಕ್ ಆಗಲ್ವಲ್ಲ. ತುಂಬಾ ಒಳ್ಳೇದು ಇವಾಗ ಎಷ್ಟು ಬೇಕೋ ಅಷ್ಟನ್ನೇ ನಾವು ತಗೊಳಕ್ಕಾಗತ್ತೆ. ಅತಿ ಹೆಚ್ಚು ನೋಡಿ, ಹಾವನ್ನು ಹಿಡ್ಕೊಂಡು ಜನ ಎಲ್ಲಂದ್ರಲ್ಲಿ ಇವಾಗ ಆಟಾಡೋ ವಸ್ತು ಥರ ಆಗ್ಬಿಟ್ಟಿದೆ. ಹಾವು ತುಂಬ ಚೆನ್ನಾಗಿ ಕೈಗೆ ಸಿಗ್ತಾ ಇದೆ, ಹಾವೆಲ್ಲ ಹರಿದಾಡ್ತಿದೆ. ಮನುಷ್ಯರು ಸ್ವಿಮ್ ಮಾಡೋದು ನೋಡಿದ್ದೀವಿ, ಹಾವುಗಳು ನೀರಿನಲ್ಲಿ ಸ್ವಿಮ್ ಹಾವುಗಳು ಸ್ವಿಮ್ ಮಾಡೋದು ನಾವು ನೋಡ್ತಾ ಇದ್ದೀವಿ ಇವಾಗಲೇ. ಅದನ್ನು ಕೂಡ ಮೊದಲೇ ಹೇಳಿದ್ದೆ, ಈ ಥರ ಸರೀಸೃಪಗಳೆಲ್ಲ ಹೊರಗಡೆ ಬರುತ್ತೆ, ಈ ಥರ ಆಗತ್ತೆ. ಮಳೆಯಿಂದ ಬಹಳಷ್ಟು ಕಷ್ಟ ನಷ್ಟಗಳಾಗತ್ತೆ ಅಂತ. ಚೈನಾದಲ್ಲಿ ಇವಾಗ ಹಾವು ಅವರು ಎಲ್ಲ ಹಾವನ್ನು ಹಿಡಿದು ಅದನ್ನು ಇದು ಮಾಡೋದು ಇದೇ ಇಲ್ಲ, ಎಲ್ಲ ಅವ್ರವ್ರ ಕೈಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ತೊಂದರೆಗಳೆಲ್ಲ ಬಹಳಷ್ಟು ಆಗುತ್ತೆ, ಅದನ್ನು ನೋಡಿಕೊಂಡು ಹುಷಾರಾಗಿರ್ಬೇಕಾಗತ್ತೆ. ಮತ್ತು ಪಾರ್ಟ್ನರ್ಶಿಪ್, ನಾನೇನು ಹೇಳಿದೆ, ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಮನೇಲಿ ಹಿರಿಯರು ಗುರುಸ್ಥಾನದಲ್ಲಿ ಯಾರಿರ್ತಾರೆ ಅವ್ರ ಹತ್ರ ತುಂಬ ಮನಸ್ತಾಪಗಳಾಗ್ತಕ್ಕಂಥದ್ದು, ಅವ್ರನ್ನ ಕಳ್ಕೊಳ್ಳೋ ಅಂಥದ್ದು, ಪ್ರಾಪರ್ಟಿ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತಕ್ಕಂಥದ್ದು, ಮನೆಯಲ್ಲೇ ಕಿತ್ತಾಟಗಳು ಸ್ಟಾರ್ಟ್ ಆಗುವಂಥದ್ದು, ಈ ಥರದ್ದೆಲ್ಲ ಅತಿ ಹೆಚ್ಚು ಮನೇಲಿ ಕುಟುಂಬದಲ್ಲಿ ಆಗುವಂಥ ಚಾನ್ಸಸ್ ಇಲ್ಲ. ಕುಟುಂಬದಲ್ಲಿ ತುಂಬ ಬೇಕಾಗಿರೋರು, ತುಂಬ ವರ್ಷದಿಂದ ತುಂಬ ಚೆನ್ನಾಗಿರೋರು ಎಲ್ಲ ಒಂದು ಕಡೆ ಅವರು ಮಿಸ್ ಆಗೋಗುವಂಥದ್ದು, ನಮ್ಮಿಂದ ದೂರ ಆಗೋವಂಥದ್ದು, ಈ ಥರದ್ದು ಸಿಚುವೇಶನ್ಸ್ ಎಲ್ಲ ತುಂಬ ಬರುತ್ತೆ. ಅದರಲ್ಲೂ ಕಟಕ ರಾಶಿಯವರು ಕೂಡ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಮತ್ತು ಇದೇ ರೀತಿ ನೋಡಿ, ಧರ್ಮದ ವಿಚಾರ ಅಂತ ಬಂದಾಗ ಎಲ್ಲ ಕಡೆನೂ ಇದೇ ನಡೀತಾ ಇದೆ. ಈಗ ಪ್ರೆಸೆಂಟ್ ಎಲ್ಲ ಕಡೆನೂ ಇದೇ ನಡೀತಾ ಇದೆ. ಧರ್ಮಗಳ ಬಗ್ಗೆ ಅಥವಾ ಗುರುಗಳ ಬಗ್ಗೆ ಯಾವುದಾದ್ರೂ ನಿಂದನೆಗಳು, ಅಪನಿಂದನೆಗಳು ಬರ್ತಾನೆ ಇರುತ್ತೆ. ಇದನ್ನು ನೋಡ್ತಾ ಇದ್ದೀವಿ. ಧರ್ಮದ ವಿಚಾರದಲ್ಲಿ ಗೊಂದಲಗಳು ಏರ್ಪಡ್ತಾ ಇದೆ. ಇದಕ್ಕೆಲ್ಲ ಕಾರಣ ಗುರು ಕಟಕ ರಾಶಿಯಲ್ಲಿ ಉಚ್ಚನಾಗಿರೋದು. ಯಾಕಂದರೆ ಗುರು ಎಲ್ಲ ರಾಶಿಗೂ ಬರ್ತಾನೆ, ಒಂದೂವರೆ ವರ್ಷ ಇರ್ತಾನೆ. ಆದರೆ ಕೆಲವೊಂದು ರಾಶಿಗಳಲ್ಲಿ ಅವನ ಫಲವನ್ನು ಅತಿ ಹೆಚ್ಚು ಕೊಡ್ತಾ ಹೋಗ್ತಾನೆ, ಕೆಲವೊಂದು ರಾಶಿಯಲ್ಲಿ ಅತಿ ನೀಚವಾಗಿ ಅವನ ಫಲವನ್ನು ಕೊಡ್ತಾ ಹೋಗ್ತಾನೆ. ಹಾಗಾಗಿ ಕಟಕ ರಾಶಿಯಲ್ಲಿ ಎಲ್ಲ ಫಲವನ್ನು ಅತಿ ಹೆಚ್ಚಾಗಿ ಕೊಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಜೊತೆಗೆ ಗುರು ಸಿಂಹ ರಾಶಿಗೆ ಬರೋವರೆಗೂ ಎಲ್ಲರೂ ಹುಷಾರಾಗಿರಬೇಕಾಗುತ್ತೆ. ರೋಡಲ್ಲಿ ಹೆಣ್ಣು ಮಕ್ಕಳು ತುಂಬ ಕೇರ್ಫುಲ್ಲಾಗಿ ಓಡಾಡಬೇಕಾಗತ್ತೆ. ಮತ್ತು ತುಂಬ ಜಗಳ ಕದನಗಳು, ಯುದ್ಧಗಳು, ಈ ಯುದ್ಧಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯುದ್ಧ, ಅದರಲ್ಲಿ ಧರ್ಮಗಳು ಕೂಡ ಬಂದ್ಬಿಡುತ್ತೆ. ಧರ್ಮದ ವಿಚಾರದಲ್ಲಿ ಇವಾಗ ಯಾವುದೇ ಒಂದು ಫಂಕ್ಷನ್ ಆಗಲಿ, ಇವಾಗ ಒಂದು ಊರು
ಯಾವುದಾದ್ರೂ ಒಂದು ಊರಿನಲ್ಲಿ, ಒಂದು ಗ್ರಾಮದಲ್ಲಿ, ಯಾವುದಾದ್ರೂ ಒಂದು ಊರಿಗೆ ಅಂತ ಒಂದು ಗ್ರಾಮ ದೇವತೆ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ಈ ಥರದ್ದು ಯಾವುದೋ ಒಂದು ಫಂಕ್ಷನ್ ಮಾಡ್ತಾರೆ ಊರವರೆಲ್ಲ ಸೇರಿಕೊಂಡು. ಅಲ್ಲೂ ಕೂಡ ಧರ್ಮದ ಗಲಾಟೆ ಅಂದರೆ ಗೊತ್ತಲ್ವಾ, ಎರಡು ಪಕ್ಷ ಇರುತ್ತೆ, ಅಲ್ಲಿ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ಈ ತುಂಬ ಖುಷಿಯಾಗಿ ಮಾಡ್ತಕ್ಕಂಥ ಒಂದು ಯಾವುದೇ ಒಂದು ಶುಭ ಕಾರ್ಯ ಕೊನೆ ಮೂಮೆಂಟಲ್ಲಿ ಎಲ್ಲೋ ಒಂದು ಕಡೆ ಜಗಳದಿಂದ ಎಂಡಾಗ್ತಾ ಹೋಗುತ್ತೆ. ಇಲ್ಲಿ ಪಂಗಡಗಳು, ಧರ್ಮಗಳು ಇವೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ಏನೇ ಮಾಡಬೇಕಾದ್ರೂ ತುಂಬ ಕೇರ್ಫುಲ್ಲಾಗಿ, ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ. ಅದರಲ್ಲೂ ಯಾರೆಲ್ಲ ಗುರುಗಳಾಗಿರ್ತೀರಾ ಅದರಲ್ಲಿ ಇನ್ಕ್ಲೂಡ್ ನಾವು ಕೂಡ ಬರ್ತೀವಿ. ಈಗ ಗುರುಗಳು ಅಂದ್ರೆ ಸಾಮಾನ್ಯವಾಗಿ ಅನ್ಕೋತಾರೆ ಸ್ಕೂಲ್ ಟೀಚರ್ಸ್, ಕಾಲೇಜ್ ಟೀಚರ್ಸ್ ಮಾತ್ರ ಅಂತ ಹೇಳಿ. ಯಾರ್ಯಾರು ಬೋಧನೆ ಮಾಡ್ತಕ್ಕಂಥವ್ರು ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಕಾಲೇಜ್ ಟೀಚರ್ಸ್ ಆಗಿರ್ಬೋದು, ಮತ್ತೆ ಪ್ರವಚನ ಮಾಡೋರಾಗಿರ್ಬೋದು, ನಾವು ಜ್ಯೋತಿಷ್ಯರು, ನಾವು ಕೂಡ ಗುರುಗಳೇ ಆಗಿರ್ತೀವಿ. ಈ ಒಂದು ಗುರು ಅಂತ ಬಂದಾಗ ಎಲ್ಲರೂ ಬರ್ತಾರೆ. ಮತ್ತೆ ಧರ್ಮಾಧಿಕಾರಿಗಳು ಯಾರಾಗಿರ್ತಾರೆ ಅವರು ಕೂಡ ಗುರುಗಳಾಗಿರ್ತಾರೆ. ಜೊತೆಗೆ ಯಾರು ಮಠಾಧೀಶರಾಗಿರ್ತಾರೆ ಅವರು ಕೂಡ ಗುರುಗಳಾಗಿರ್ತಾರೆ. ಈ ರೀತಿ ಗುರುಗಳ ಒಂದು ವೃಂದಕ್ಕೆ ಧಕ್ಕೆ ತರ್ತಕ್ಕಂಥ ಒಂದು ಟೈಮು ಇದಾಗಿರುತ್ತೆ. ಹಾಗಾಗಿ ಎಲ್ಲ ಗುರುಗಳು ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಆಯಿತು ಏನೂ ಇಲ್ಲ ಅಂತಂದರೆ ಆರೋಗ್ಯವನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಆರೋಗ್ಯಲ್ಲೂ ಕೂಡ ಏರುಪೇರಾಗ್ತಾ ಹೋಗುತ್ತೆ. ಹಾಗಾಗಿ ಅಂದರೆ ಒಟ್ಟಾರೆ ಹೇಳಬೇಕು ಅಂತಂದರೆ ಈ ಒಂದು ಟೈಮು ಗುರು ಬದಲಾಗಿರೋ ಸಮಯ ಗುರುಗಳಿಗೆ ಸ್ವಲ್ಪ ತೊಂದರೆಗಳನ್ನು ತಂದ್ಕೊಡುವಂಥ ಸಮಯ ಆಗಿರುತ್ತೆ. ಧರ್ಮಗಳಲ್ಲಿ ಒಂದು ಕಾಂಟ್ರವರ್ಸಿಯನ್ನು ತಂದ್ಕೊಡುವಂಥ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಧರ್ಮದ ವಿಚಾರ ಗಲಾಟೆ. ಇನ್ನೇನು ಯುದ್ಧ ಎಲ್ಲ ಮುಗೀತು ಅಂತ ತಣ್ಣಗಾಗೋಷ್ಟರಲ್ಲಿ ಇವಾಗ ಮತ್ತೆ ಶುರು ಆಗಿದೆ. ಹಾಗಾಗಿ ಈ ಧರ್ಮಗಳ ಒಂದು ಕಿತ್ತಾಟದಲ್ಲಿ ಇದು ಎಲ್ಲೋ ಒಂದು ಕಡೆ ಅಲ್ಲಿ ಏನೂ ಇರಲ್ಲ. ಆದರೆ ಅದನ್ನು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅತಿ ಹೆಚ್ಚು ಜನ ನೋಡಿದಾಗ ಅವರಿನ್ನ ಕ್ರೋಧರಾಗ್ತಾರೆ. ಪಾಸಿಟಿವ್ ಮಾತಾಡೋರೊಬ್ರು, ನೆಗೆಟಿವ್ ಮಾತಾಡೋರೊಬ್ರು, ಈ ರೀತಿ ಜನದ ಬಾಯಲ್ಲಿ ಎಲ್ಲೆಲ್ಲೂ ಇದು ಹರಿದಾಡ್ತಿರುತ್ತೆ.